ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಎರಡೂ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನುಳಿದ 12 ಕ್ಷೇತ್ರಗಳಲ್ಲಿ ಪಕ್ಷದ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಮಾಡ್ತಾ ಇದ್ದೇನೆ ಅವರ ಗೆಲುವಿಗೆ. ನಾನು ಮಂಡ್ಯ ಕ್ಷೇತ್ರ ಒಂದು ವಿಷಯದಲ್ಲಿ ಭಾಳ ಜನಕ್ಕೆ ಕುತೂಹಲವೂ ಇದೆ. ಭಾಳ ಜನ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರೀತಿ ತಂತ್ರಗಳನ್ನು ಹೆಣೆದು ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಪಾಪ ಶ್ರಮ ಪಡ್ತಾ ಇದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಸಂಪೂರ್ಣವಾಗಿ ಧೈರ್ಯವಾಗಿ ಬೇರೆ NDA ಅಭ್ಯರ್ಥಿಗಳ ಪರವಾಗಿ ಅವರ ಗೆಲುವಿಗೆ ನಿನ್ನ ಶ್ರಮವನ್ನು ಏನು ಹಾಕಬೇಕಾಗಿದೆ ನೀನು ಆ ಕಡೆ ನೋಡು, ನಿನ್ನ ಗೆಲುವನ್ನು ಜಿಲ್ಲೆಯ ಜನತೆ ನಾವು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಧೈರ್ಯ ತುಂಬಿತ್ತು. ಬಟ್ ಸುಮಲತಾ ಅವರು ಇವತ್ತು ಮೈಸೂರಿಗೆ ಬರ್ತಿದ್ದಾರೆ ಸರ್, ಫಲ ಕೊಡಲ್ಲ. ಕಾಂಗ್ರೆಸ್ ಅವರ ಯಾವ ತಂತ್ರಗಳು ಕೂಡ ಫಲ ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವ್ರು ಏನು ತಂತ್ರಗಳು, ಅಧಿಕಾರದ ಒಂದು ದರ್ಪ, ಅವರ ಹಣದ ದರ್ಪ ಇದೆಯಲ್ಲ, ಯಾವುದು ಮಂಡ್ಯ ಜಿಲ್ಲೆಯ ಜನತೆಯ ಮುಂದೆ ನಡೆಯಲ್ಲ ಅಂತಕ್ಕಂಥ ಸರ್. ಇವತ್ತು ಸುಮಲತಾ ಅವ್ರು ಮೈಸೂರು ಬರ್ತಿದ್ದಾರೆ ಸರ್, ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ. ಅವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಅವ್ರ ಕ್ಯಾಂಪೇನ್ ಮಾಡಿದ್ದಾರೆ. ಬಿಜೆಪಿಯ ಸದಸ್ಯರಾಗಿ ಅವರೇನು ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ, ಬಿಜೆಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನು 3 ದಿವಸ ಇದೆಯಲ್ಲ, ನೋಡೋಣ. ಬಟ್ ಪರವಾಗಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು. ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಲ್ಲ, ಸ್ಟೇಟ್ಮೆಂಟ್ ಮಾಡದೇನೂ ಬೆಂಬಲ ಕೊಡ್ಬೋದಲ್ಲ. ಅದರಿಂದ ನಾನು ಅವರು ಈಗಾಗಲೇ ಬಿಜೆಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದಿರುತ್ತೆ. ನಾನು ಬಿಜೆಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ. ಅದರಿಂದ ಅವ್ರ ಸಹಕಾರ ಇರುತ್ತೆ. ಮಾತಾಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಬಿಜೆಪಿ ಮಾತ್ರ ಉಳಿಯುತ್ತೆ, JDS ಇರೋದಿಲ್ಲ ಅಂತ. ಈಗ ನಾನು ಅದಕ್ಕೆ ಹೇಳಿದ್ದು, ಇತ್ತೀಚೆಗೆ ಸಿದ್ದರಾಮಯ್ಯನವರು ಭವಿಷ್ಯಕಾರರಾಗಿದ್ದಾರೆ, ರಾಜಕಾರಣಿಗಿಂತ ಹೆಚ್ಚಾಗಿ ಜ್ಯೋತಿಷಿ ಆಗಿದ್ದಾರೆ. ಭವಿಷ್ಯವನ್ನು ಪ್ರತಿನಿತ್ಯ ನುಡಿತಾ ಇದ್ದಾರೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ ಗೆದ್ದರೆ, ಅಲ್ಲ, ಕುಮಾರಸ್ವಾಮಿ ಗೆಲ್ಲೋದಲ್ಲ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಜನತನಿಗೆ ಆಶೀರ್ವಾದ ಮಾಡಿ ಗೆದ್ದು ಬಿಟ್ರೆ ಆ ಸೂರ್ಯ ಚಂದ್ರ ಕಥೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈಗ ದೇವೇಗೌಡರ ಕುಟುಂಬಕ್ಕೆ ರೆಸ್ಟ್ ಕೊಡಿ ಅಂತ ಅದಕ್ಕೆ ಹೇಳಿದ್ದು, ಅವ್ರಿಗಿರೋದು JDS ಪಕ್ಷವನ್ನು ಮುಗಿಸಬೇಕು ಅನ್ನೋದೇ. ಈಗ ಯಾವ ಒಂದು ಪಕ್ಷದಿಂದ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷವು ಅವರನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆಯಲ್ಲ, ಆ ದುಡಿಮೆಯಿಂದ ಇವತ್ತು ಈ ಮಟ್ಟಕ್ಕೇನು ಬೆಳೆದಿದ್ದಾರೆ. ಅವರ ಹವ್ಯಾಸವೇ, ಅವ್ರ ನಡವಳಿಕೆನೇ ಯಾವ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ಅವ್ರೇನು ಏಣಿ ಎತ್ತುತ್ತಾರೆ, ಹತ್ತದ ಮೇಲೆ ಆ ಏಣಿ ಹತ್ತಲಿಕ್ಕೆ ಅವಕಾಶ ಕೊಟ್ಟವ್ರನ್ನ ಸರ್ವನಾಶ ಮಾಡದೆ ಅವರ ಹುಟ್ಟುಗುಣ. ಈಗ JDSನ ಮುಗಿಸ್ತೀನಿ ಅಂತ ಹೇಳ್ತಾರೆ, ಇದಾದಮೇಲೆ ಮುಗದೆ ಹೋಗುತ್ತೆ. ದೇಶದಲ್ಲಿ ರಾಜ್ಯದಲ್ಲಿ JDS ಕಾಂಗ್ರೆಸ್ ಎರಡೇ ಇರ್ತಾರೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನ ಹೋದ ಮೇಲೆ ಕಾಂಗ್ರೆಸ್ಸು ಸರ್ವನಾಶ ಅನ್ನೋದನ್ನ ಅವರೇ ಪ್ರಾರಂಭ ಮಾಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸರ್ವನಾಶ ಅಂತಕ್ಕಂಥ ಅವ್ರ ಬಾಯಿಂದ ಹೇಳ್ತಕ್ಕಂಥ ದಿನ ದೂರ ಇಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ CM ಮತ್ತೆ ಗೃಹ ಸಚಿವರ ಹೇಳಿಕೆಗಳನ್ನ ಯಾವ ರೀತಿಯಾಗಿ ತಗೋಬೇಕು ಸರ್? ಈಗ ಅವರ ಹೇಳಿಕೆ ಏನಿದೆ, ವಿಷಯ ಸಂಪೂರ್ಣ ಗ್ರಹಿಸಿದೆ, ಅಲ್ಲಿ ನಡೆದಂಥ ಘಟನೆಯ ಬಗ್ಗೆ ಮಾಹಿತಿಗಳನ್ನು ಪಡೆದೆ. ಏಕಾಏಕಿ ಒಂದು ಸಮಾಜವನ್ನು ಓಲೈಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಈ ಸರ್ಕಾರ ಇರೋದು ಕೇವಲ ಒಂದು ಸಮಾಜಕ್ಕೆ ರಕ್ಷಣೆ ಮಾಡಲಿಕ್ಕೆ ಅಂತಕ್ಕಂಥದ್ದು ಒಂದು ಭಾಗ. ಅದು ಯಾವುದನ್ನ ನಾನು ಹೇಳಿಕೆ ಕೊಟ್ಟೆ ಅಂತ ಹೇಳಿ ಏನು ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅದೆಂಥದ್ದು ಗೋ ಬ್ಯಾಕ್ ಅಂತ ಹೇಳಿದ್ರಲ್ಲ, ಇದು ಹೆಣ್ಣು ಮಕ್ಕಳಿಗೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾರೆ. ಆ ಕುಟುಂಬಗಳು ಮರ್ಯಾದೆಯಿಂದ ಬದುಕಿರತಕ್ಕಂಥ ಕುಟುಂಬಗಳನ್ನು ಯಾವ್ಯಾವ ರೀತಿ ಬೇಕಾದರೂ ಹೇಳಿಕೆಗಳನ್ನು ಕೊಟ್ಟು ಜವಾಬ್ದಾರಿತ ಸ್ಥಾನದಲ್ಲಿ ಆ ಕುಟುಂಬಗಳ ವರ್ಚಸ್ಸನ್ನು ಟಾರ್ನಿಷ್ ಮಾಡ್ತಕ್ಕಂಥದ್ರಲ್ಲಿ ನಾವು ಎಕ್ಸ್ಪರ್ಟು ಅಂತಕ್ಕಂಥದ್ದನ್ನು ನೆನ್ನೆ ಹೇಳಿಕೆಯಲ್ಲಿ ಗಮನಿಸ್ಬೋದು. ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಒಂದು ಮಾನವೀಯತೆ ಏನಾದಿದ್ದರೆ ಅದು ಆ ಬರ್ಬರ ಹತ್ಯೆಗೆ ಈಡಾಗಿರ್ತಕ್ಕಂಥದ್ದು
ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು, ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು, ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ನೇ ಇವತ್ತು ರಕ್ಷಣೆ ಕೊಡ್ಲಿಕ್ಕಾಗದೇ ಇರ್ತಕ್ಕಂಥ ಈ ಇಬ್ಬರು ಮಹಾನುಭಾವರು ಈ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಇದು ಜನತೆ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ರಕ್ಷಣೆ ಜೊತೆಗೆ ನಮ್ಮ ಮನೆತನದ ಗೌರವವನ್ನ ಹಾಳು ಮಾಡ್ತಿದ್ದಾರೆ. ಕಣ್ಣೀರು ಹಾಕುವಂತ ಅದಕ್ಕೆ ಹೇಳಿದ್ದು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದಾರೆ, ಆ ವ್ಯಕ್ತಿ ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದು ನಾನು. ಇವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಹೇಳಿಕೆ ಕೊಟ್ಟು ಆ ಕುಟುಂಬದ ವರ್ಚಸ್ಸನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ ಅನ್ನೋದನ್ನೇ ನಾನು ಹೇಳ್ತಾ ಇರೋದು. ಆ ಕುಟುಂಬದ ಜನ್ಮ ಕೊಟ್ಟಂಥ ತಂದೆ ದುಃಖಿತನಾಗಿ ಇಂಥ ಒಂದು ಘಟನೆಯಿಂದ ಕಾಂಗ್ರೆಸ್ಗೆ ದುಡಿಮೆ ಮಾಡಿ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿನ ಈ ಮಟ್ಟಿಗೆ ತಂದಂಥ ಈ ಮುಖ್ಯಮಂತ್ರಿ, ಈ ಒಂದು ಉಪಮುಖ್ಯಮಂತ್ರಿ, ಇವರು ನಿಜಕ್ಕೂ ಬೇರೆ ಪಕ್ಷದ ಕಾರ್ಯಕರ್ತನ ಅಯ್ಯೋ ಬನ್ನಿ JDS ಮುಗಿದೋಯ್ತು, ನಮ್ಮ ಪಕ್ಷದ ಭಾಗ ತೆಗೆದಿದ್ದೀನಿ ಬನ್ನಿ ಅಂತ ಕರೀತಾರಲ್ಲ, ಅವ್ರ ಕಾರ್ಯಕರ್ತರನ್ನೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದರು ಇನ್ನು JDS ಕಾರ್ಯಕರ್ತರು ರಕ್ಷಣೆ ಕೊಡ್ತಾರಾ? ಅದರ ಒಂದು ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಅಲ್ಲಿ ಒಂದು ಕಡೆ ಯಾವ ಒಂದು ಅಮಾಯಕ ಹೆಣ್ಣು ಮಗಳ ಬಲಿ ತಗೊಂಡಿದ್ದಾರೆ, ಇವತ್ತು ಅದಕ್ಕೆ ಇವರು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಹೆಣ್ಣು ಮಗಳ ಬಗ್ಗೆ. ಅದೇ ರೀತಿಯಲ್ಲಿ ಅಲ್ಲೇ ಗದಗ್ನಲ್ಲಿ ಒಂದೇ ಕುಟುಂಬದ 4 ಜನ ಮನೆ ಒಳಗೆ ಮರ್ಡರ್ ಆಗ್ತಾರೆ, ನೆಂಟ್ರಿಸ್ ಎಲ್ಲ ಇದ್ದಾರೆ, ಮನೆಯೆಲ್ಲ ಮರ್ಡರ್ ಆಗ್ತಾರೆ. ಇನ್ನು ಇಲ್ಲಿ ಯಾರೋ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವ್ರನ್ನ ಹೊಗಳದ ಅಂತೇಳಿ ಅವನಿಗೆ ಬೀರ್ ಬಾಟ್ಲ ಹೊಡೆದು ಅವನಿಗೆ ಹಲ್ಲೆ ಮಾಡ್ತಾರೆ. ಮತ್ತು ಅಲ್ಲೆಲ್ಲ ಕೊಡಗಲ್ಲಿ ಅಲ್ಲಿ ಯಾರೋ ಒಬ್ಬ ಕೊಲೆ ಆಗ್ತಾನೆ. ಪ್ರತಿನಿತ್ಯ ಪ್ರಾರಂಭ ಆಗೋಗಿದೆ ಇದು. ಅಲ್ಲಿಗೆ ಬಹುಶಃ ಅದೆಲ್ಲ ವಿಧಾನಸೌಧದಲ್ಲಿ ಜಿಂದಾಬಾದ್ ಪಾಕಿಸ್ತಾನ ಅಂತ ಕೂಗಿದ್ರಲ್ಲ, ಆ ಸಂತತಿಯನ್ನು ಉದ್ಧಾರ ಮಾಡಲಿಕ್ಕೆ ಈ ಸರ್ಕಾರ ಇದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಗಿರ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಆಗಿರುತ್ತೆ. ಆದರೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ನನ್ನ ಕಾಲದಲ್ಲಂತೂ ಈ ರೀತಿ ಆಗಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ. ಇವ್ರ ಜೊತೆ ಸರ್ಕಾರ ಮಾಡಿದಾಗಲೂ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಾನು BJP ಜೊತೆ ಸೇರಿದಾಗಲೂ ಇಂಥ ಅವಕಾಶ ಕೊಟ್ಟಿರಲಿಲ್ಲ. ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದಕ್ಕೆ ಗೃಹ ಸಚಿವರಿಗಾಗಲಿ, ಈ ಮುಖ್ಯಮಂತ್ರಿಗಾಗಲಿ, ಉಪಮುಖ್ಯಮಂತ್ರಿಗಾಗಲಿ ಯಾವ ನೈತಿಕತೆ ಇಲ್ಲ. JDS ಪಕ್ಷದ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು. ಈಗ ಜಾಹೀರಾತು ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವ್ರಲ್ಲ. ಈ ಸರ್ಕಾರ ಬಂದು 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಪ್ರೈಸ್ ರೈಸು ಇವತ್ತು ಬರಗಾಲ ಒಂದು ಕಡೆ, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ. ಅದರ ಬಗ್ಗೆ ಸರ್ಕಾರ ನಡೆಸ್ತಕ್ಕಂಥವರು ಮುಂಜಾಗ್ರತೆ ಕ್ರಮ ಏನು ತಗೋತಾರೆ. ರಿಸರ್ವ್ ಬ್ಯಾಂಕ್ ಇದೆ, ಇನ್ಫ್ಲೇಷನ್ ರೇಟ್ನ ರೈಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸಬೇಕು, ಅದೆಲ್ಲದಕ್ಕೆ ಅವ್ರು ಕ್ರಮ ತಗೋಬೇಕು. ದೇವೇಗೌಡರ ಕಾರ್ಯಕ್ರಮದಲ್ಲೂ ಸಹ ಒಂದು ಪ್ರತಿಭಟನೆ ಆಯ್ತು, ಮಂಡ್ಯದಲ್ಲಿ ಗೋ ಬ್ಯಾಕ್ ಆಯ್ತು. ಇವತ್ತು ಮೋದಿ ಅವರು ಬರೋ ಸಂದರ್ಭಗಳು ಚೊಂಬನ್ನ ಇಟ್ಟು ಪ್ರತಿಭಟನೆ ಮಾಡಬಹುದು. ಚುನಾವಣೆ ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಎತ್ತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕೆ ಚೊಂಬಿಡ್ಕೊಂಡ್ ಬಂದಿದ್ದೀವಿ, ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು. ಅವ್ರಿಗೆ ಇರೋದೇ ಭಯ JDS. ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿರೋದು JDS ಪಕ್ಷ. ಇವತ್ತು ಅವ್ರು ತಿಳ್ಕೊಂಡಿದ್ರು BJP ಮತ್ತು JDSನ ಮೈತ್ರಿ ಏನೋ ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಆಯ್ತದೆ ಮೈತ್ರಿ? ನಾವು ಮೈತ್ರಿ ಮಾಡ್ಕೊಂಡಿರ್ಲಿಲ್ವಾ? JDSನ ಹೆಂಗೆ ಮುಗಿಸಿದ್ದು ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದ್ರು. ಆದರೆ JDS BJPಯ ಕಾರ್ಯಕರ್ತರಿಂದ ಹಿಡಿದು ನಾಯಕರವರಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿರತಕ್ಕಂಥದ್ದು ನೋಡಿ ಪಾಪ ನಿದ್ದೆಗೆ ಭಂಗ ಆಗಿದೆ, ನಿದ್ದೆಗೆಟ್ಟಿದ್ದಾರೆ. ಮೋದಿ ವಿರುದ್ಧ ಪ್ರತಿಭಟನೆ ಮುಂದಾಗಿದೆ ಕಾಂಗ್ರೆಸ್. ಅದಕ್ಕೆ ಹೇಳಿದ್ದು ಮೋದಿ ವಿರುದ್ಧ ಪ್ರತಿಭಟನೆ ಅಲ್ಲ, ನಾವು ಭಿಕ್ಷುಕರು ಮಾಡಿದ್ದೇವೆ, ನಮ್ಮ ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದೇವೆ, ಖಾಲಿ ಖಜಾನೆ ಆಗಿದೆ, ಈ ಖಜಾನೆ ತುಂಬಿಸ್ರಪ್ಪ ಅಂತೇಳಿ ಮೋದಿ ಮುಂದೆ ಭಿಕ್ಷೆ ಬೇಡಕ್ಕೆ ನಿಂತವ್ರಷ್ಟೇ.